ನಾವು ಟೀಚರ್ಸ್ ರಿಕ್ರೂಟ್ಮೆಂಟ್ ಮೇನ್ ಆಗಿ ಟಾರ್ಗೆಟ್ ಮಾಡ್ತಾ ಇದೀವಿ. ಈಗ ನನಗೆ ಸುಮಾರು 15,000 ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಈಗ ಆಸ್ ಇಟ್ ಇಸ್ ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಯಾವಾಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಾವು ಇನ್ಫ್ಯಾಕ್ಟ್ ಟಿಇಟಿನೂ ಮುಗಿಸ್ಬಿಟ್ಟಿವಿ. ನಾವು ಯಾವಾಗ ನಮಗೆ ಇಂಟರ್ನಲ್ ರಿಸರ್ವೇಶನ್ ಬಂದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಡಿ ಗ್ರೂಪ್ ತಗೊಳ್ಬೇಕು ಅಂತ ಹೇಳಿ ಇನ್ನೂ ಕೂಡ ಯಾವುದೇ ತರದ ನಮಗೆ ಇದು ಬಂದಿಲ್ಲ. ಆದ್ರೆ ಮೇಂಟೆನೆನ್ಸಿಗೆ ಎಲ್ಲಾ ಶಾಲೆಗೂ ಕೂಡ, ಆಮೇಲೆ ಈಗ KPS ಮತ್ತೆ ಇದಕ್ಕೆಲ್ಲ ಜಾಸ್ತಿನೂ ಕೂಡ ನಾವು ಮಾಡ್ತಾ ಇದೀವಿ. ಈಗ ನಾವು ಬರೋ ದಿವಸಗಳಲ್ಲಿ ಯಾಕಂದ್ರೆ ದೊಡ್ಡ ಶಾಲೆ ಇರ್ತದೆ, ಆವರಣ ಜಾಸ್ತಿ ಇರ್ತದೆ, ಅಲ್ಲಿ ಮೇಂಟೆನೆನ್ಸ್ಗೆ ಆಗೋದಿಲ್ಲ ಅಂತ ಹೇಳಿ ಔಟ್ಸೋರ್ಸ್ ಮೂಲಕ ಮಾಡ್ಬೇಕಂತ ಹೇಳಿ. ಈಗ ಅಲ್ಲ, ಈಗಲೂ ಕೂಡ ಇಂಥ ಶಾಲೆಗೂ ಕೂಡ ನಾನು ಇಲಾಖೆಯಲ್ಲಿ ಆಗ್ಲೇ ನಮ್ಮ ಹತ್ರ ಏನು ಇದೆ ಅದನ್ನ ನೋಡ್ಕೊಂಡು ಔಟ್ಸೋರ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಅವಶ್ಯಕತೆ ಇದೆ. ಬಿಲ್ಗೆ ಸಂಬಂಧ ನಾವು ಟೀಚರ್ಸ್ ರಿಕ್ರೂಟ್ಮೆಂಟ್ ಮೇನ್ ಆಗಿ ಟಾರ್ಗೆಟ್ ಮಾಡ್ತಾ ಇದೀವಿ. ಈಗ ನನಗೆ ಸುಮಾರು 15,000 ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಈಗ ಆಸ್ ಇಟ್ ಇಸ್ ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಯಾವಾಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಾವು ಇನ್ಫ್ಯಾಕ್ಟ್ ಟಿಇಟಿನೂ ಮುಗಿಸ್ಬಿಟ್ಟಿವಿ. ನಾವು ಯಾವಾಗ ನಮಗೆ ಇಂಟರ್ನಲ್ ರಿಸರ್ವೇಶನ್ ಬಂದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಡಿ ಗ್ರೂಪ್ ತಗೊಳ್ಬೇಕು ಅಂತ ಹೇಳಿ ಇನ್ನೂ ಕೂಡ ಯಾವುದೇ ತರದ ನಮಗೆ ಇದು ಬಂದಿಲ್ಲ. ಆದ್ರೆ ಮೇಂಟೆನೆನ್ಸಿಗೆ ಎಲ್ಲಾ ಶಾಲೆಗೂ ಕೂಡ, ಆಮೇಲೆ ಈಗ KPS ಮತ್ತೆ ಇದಕ್ಕೆಲ್ಲ ಜಾಸ್ತಿನೂ ಕೂಡ ನಾವು ಮಾಡ್ತಾ ಇದೀವಿ. ಈಗ ನಾವು ಬರೋ ದಿವಸಗಳಲ್ಲಿ ಯಾಕಂದ್ರೆ ದೊಡ್ಡ ಶಾಲೆ ಇರ್ತದೆ, ಆವರಣ ಜಾಸ್ತಿ ಇರ್ತದೆ, ಅಲ್ಲಿ ಮೇಂಟೆನೆನ್ಸ್ಗೆ ಆಗೋದಿಲ್ಲ ಅಂತ ಹೇಳಿ ಔಟ್ಸೋರ್ಸ್ ಮೂಲಕ ಮಾಡ್ಬೇಕಂತ ಹೇಳಿ. ಈಗ ಅಲ್ಲ, ಈಗಲೂ ಕೂಡ ಇಂಥ ಶಾಲೆಗೂ ಕೂಡ ನಾನು ಇಲಾಖೆಯಲ್ಲಿ ಆಗ್ಲೇ ನಮ್ಮ ಹತ್ರ ಏನು ಇದೆ ಅದನ್ನ ನೋಡ್ಕೊಂಡು ಔಟ್ಸೋರ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಅವಶ್ಯಕತೆ ಇದೆ. ಬಿಲ್ಗೆ ಸಂಬಂಧ ನಾವು ಟೀಚರ್ಸ್ ರಿಕ್ರೂಟ್ಮೆಂಟ್ ಮೇನ್ ಆಗಿ ಟಾರ್ಗೆಟ್ ಮಾಡ್ತಾ ಇದೀವಿ. ಈಗ ನನಗೆ ಸುಮಾರು 15,000 ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಈಗ ಆಸ್ ಇಟ್ ಇಸ್ ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಯಾವಾಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಾವು ಇನ್ಫ್ಯಾಕ್ಟ್ ಟಿಇಟಿನೂ ಮುಗಿಸ್ಬಿಟ್ಟಿವಿ. ನಾವು ಯಾವಾಗ ನಮಗೆ ಇಂಟರ್ನಲ್ ರಿಸರ್ವೇಶನ್ ಬಂದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಡಿ ಗ್ರೂಪ್ ತಗೊಳ್ಬೇಕು ಅಂತ ಹೇಳಿ ಇನ್ನೂ ಕೂಡ ಯಾವುದೇ ತರದ ನಮಗೆ ಇದು ಬಂದಿಲ್ಲ. ಆದ್ರೆ ಮೇಂಟೆನೆನ್ಸಿಗೆ ಎಲ್ಲಾ ಶಾಲೆಗೂ ಕೂಡ, ಆಮೇಲೆ ಈಗ KPS ಮತ್ತೆ ಇದಕ್ಕೆಲ್ಲ ಜಾಸ್ತಿನೂ ಕೂಡ ನಾವು ಮಾಡ್ತಾ ಇದೀವಿ. ಈಗ ನಾವು ಬರೋ ದಿವಸಗಳಲ್ಲಿ ಯಾಕಂದ್ರೆ ದೊಡ್ಡ ಶಾಲೆ ಇರ್ತದೆ, ಆವರಣ ಜಾಸ್ತಿ ಇರ್ತದೆ, ಅಲ್ಲಿ ಮೇಂಟೆನೆನ್ಸ್ಗೆ ಆಗೋದಿಲ್ಲ ಅಂತ ಹೇಳಿ ಔಟ್ಸೋರ್ಸ್ ಮೂಲಕ ಮಾಡ್ಬೇಕಂತ ಹೇಳಿ. ಈಗ ಅಲ್ಲ, ಈಗಲೂ ಕೂಡ ಇಂಥ ಶಾಲೆಗೂ ಕೂಡ ನಾನು ಇಲಾಖೆಯಲ್ಲಿ ಆಗ್ಲೇ ನಮ್ಮ ಹತ್ರ ಏನು ಇದೆ ಅದನ್ನ ನೋಡ್ಕೊಂಡು ಔಟ್ಸೋರ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಅವಶ್ಯಕತೆ ಇದೆ. ಬಿಲ್ಗೆ ಸಂಬಂಧ ನಾವು ಟೀಚರ್ಸ್ ರಿಕ್ರೂಟ್ಮೆಂಟ್ ಮೇನ್ ಆಗಿ ಟಾರ್ಗೆಟ್ ಮಾಡ್ತಾ ಇದೀವಿ. ಈಗ ನನಗೆ ಸುಮಾರು 15,000 ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಈಗ ಆಸ್ ಇಟ್ ಇಸ್ ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಯಾವಾಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಾವು ಇನ್ಫ್ಯಾಕ್ಟ್ ಟಿಇಟಿನೂ ಮುಗಿಸ್ಬಿಟ್ಟಿವಿ. ನಾವು ಯಾವಾಗ ನಮಗೆ ಇಂಟರ್ನಲ್ ರಿಸರ್ವೇಶನ್ ಬಂದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಡಿ ಗ್ರೂಪ್ ತಗೊಳ್ಬೇಕು ಅಂತ ಹೇಳಿ ಇನ್ನೂ ಕೂಡ ಯಾವುದೇ ತರದ ನಮಗೆ ಇದು ಬಂದಿಲ್ಲ. ಆದ್ರೆ ಮೇಂಟೆನೆನ್ಸಿಗೆ ಎಲ್ಲಾ ಶಾಲೆಗೂ ಕೂಡ, ಆಮೇಲೆ ಈಗ KPS ಮತ್ತೆ ಇದಕ್ಕೆಲ್ಲ ಜಾಸ್ತಿನೂ ಕೂಡ ನಾವು ಮಾಡ್ತಾ ಇದೀವಿ. ಈಗ ನಾವು ಬರೋ ದಿವಸಗಳಲ್ಲಿ ಯಾಕಂದ್ರೆ ದೊಡ್ಡ ಶಾಲೆ ಇರ್ತದೆ, ಆವರಣ ಜಾಸ್ತಿ ಇರ್ತದೆ, ಅಲ್ಲಿ ಮೇಂಟೆನೆನ್ಸ್ಗೆ ಆಗೋದಿಲ್ಲ ಅಂತ ಹೇಳಿ ಔಟ್ಸೋರ್ಸ್ ಮೂಲಕ ಮಾಡ್ಬೇಕಂತ ಹೇಳಿ. ಈಗ ಅಲ್ಲ, ಈಗಲೂ ಕೂಡ ಇಂಥ ಶಾಲೆಗೂ ಕೂಡ ನಾನು ಇಲಾಖೆಯಲ್ಲಿ ಆಗ್ಲೇ ನಮ್ಮ ಹತ್ರ ಏನು ಇದೆ ಅದನ್ನ ನೋಡ್ಕೊಂಡು ಔಟ್ಸೋರ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಅವಶ್ಯಕತೆ ಇದೆ. ಬಿಲ್ಗೆ ಸಂಬಂಧ